ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀರಾಮಗೀತಾ ಶ್ಲೋಕ 38. ವಿಕಲ್ಪಮಾಯಾರಹಿತೆ ಚಿದಾತ್ಮಕೆ ಅಹಂಕಾರ ಏಷಃ ಪ್ರಥಮಃ ಪ್ರಕಲ್ಪಿತಃ. ಅಧ್ಯಾಸ ಏವಾತ್ಮನಿ ಸರ್ವಕಾರಣೇ ನಿರಾಮಯೇ ಬ್ರಹ್ಮಣಿ ಕೇವಲೇ ಪರೇ. ಇಚ್ಛಾದಿರಾಗಾದಿಸುಖಾದಿಧರ್ಮಿಕಾಃ ಸದಾ ಧಿಯಃ ಸಂಸೃತಿಹೇತವಃ ಪರೇ. ಯಸ್ಮಾತ್ ಪ್ರಸುಪ್ತೌ ತದಭಾವತಃ ಪರಃ ಸುಖಸ್ವರೂಪೇಣ ವಿಭಾವ್ಯತೆ ಹಿನಃ. ಅನಾದ್ಯ ವಿದ್ಯೋದ್ಭವ ಬುದ್ಧಿಬಿಂಬಿತಃ ಜೀವ ಪ್ರಕಾಶೋ ಯಮಿತೀರ್ಯತೆ ಚಿತಃ. ಆತ್ಮ ಧಿಯಃ ಸಾಕ್ಷಿತಯಾ ಪೃಥಕ್ ಸ್ಥಿತಃ ಬುದ್ಧ್ಯಾ ಪರಿಚ್ಛಿನ್ನ ಪರಃ ಸ ಏವ ಹಿ. ನೆನ್ನೆ ಅಧ್ಯಾಸದ ಭಾಗವನ್ನು ನೋಡ್ತಾ ಇದ್ವಿ. ಮೂಲ ಕಾರಣ ಅಧ್ಯಾಸ, ತಪ್ಪು ತಿಳುವಳಿಕೆ. ಅದಕ್ಕೆ ನಿರ್ವಚನವನ್ನು 37ನೇ ಶ್ಲೋಕದಲ್ಲಿ ನೋಡಿದ್ದಾಯಿತು. ಯಾವುದು ಇಲ್ಲವೋ, ಯಾವುದಿಲ್ಲ, ನೀರಿಲ್ಲ. ಎಲ್ಲಿ ನೋಡ್ತೀವಿ ನೀರನ್ನು? ಮರುಭೂಮಿಯಲ್ಲಿ ನೋಡ್ತೀವಿ. ಅದೇ ತಪ್ಪು ತಿಳುವಳಿಕೆ, ಅದಕ್ಕೆ ಅಧ್ಯಾಸ ಅಂತ ಹೆಸರು. 38ನೇ ಶ್ಲೋಕದಲ್ಲಿ ಧರ್ಮ ಅಧ್ಯಾಸ, 39ನೇ ಶ್ಲೋಕದಲ್ಲಿ ಧರ್ಮಿ ಅಧ್ಯಾಸ ತಿಳಿಸಿದ್ದಾಯಿತು. ಧರ್ಮ ಅಧ್ಯಾಸ ಅಂದರೆ ಆತ್ಮವನ್ನು ಶರೀರ ಅಂತ ಮಾಡಿಕೊಳ್ಳೋದು ಧರ್ಮ ಅಧ್ಯಾಸ. ಆತ್ಮಕ್ಕೆ ಶರೀರಕ್ಕೆ ಇರುವಂತಹ ಗುಣಗಳನ್ನೆಲ್ಲ ಆತ್ಮಕ್ಕಿದೆ ಅಂತ ಹೇಳೋದು ಧರ್ಮಿ ಅಧ್ಯಾಸ. ಅದು ಹೇಗೆ ಶುರು ಆಯಿತು? ಮಾಡ್ಕೊಂಬಿಟ್ವಿ ತಪ್ಪು. ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರೋದ್ರಿಂದ ಈ ಜನ್ಮ ಅಂತಲೇ ಅಲ್ಲ, ಅನೇಕ ಜನ್ಮದಿಂದ ಹೇಳ್ಕೊಟ್ಬಿಟ್ಟಿದ್ದಾರೆ. ನೀನೊಬ್ಬ ಮನುಷ್ಯ, ನೀನು ಗಂಡು, ನೀನು ಹೆಣ್ಣು, ಹೆಣ್ಣಾದರೆ ಹೀಗೆ ವರ್ತಿಸ್ಬೇಕು, ಗಂಡಾದರೆ ಒರಟುವಾಗಿ ವರ್ತಿಸ್ಬೇಕು, ಹೆಣ್ಣಾದರೆ ಸೌಮ್ಯವಾಗಿರಬೇಕು, ಯಾರೇನೇ ಹೇಳಿದ್ರು ಸಹಿಸ್ಕೊಳ್ಬೇಕು, ಗಂಡಿಗೆ ಆ ಥರ ಎಲ್ಲ ಇಲ್ಲ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರಲ್ವ ಚಿಕ್ಕ ವಯಸ್ಸಿಂದ. ಎಲ್ಲ ತಪ್ಪು ಕಲ್ಪನೆ. ಪ್ರಥಮ ಅಧ್ಯಾಸ ಅದು ಮುಖ್ಯ ಸಾಲದು. 38ನೇ ಶ್ಲೋಕದಲ್ಲಿ 2ನೇ ಸಾಲು. ಅಹಂಕಾರ ಏಷಃ ಪ್ರಥಮಃ ಪ್ರಕಲ್ಪಿತಃ. ಬೆಳಗ್ಗೆ ಎದ್ದಿದ ತಕ್ಷಣ ಯಾವುದು ಹುಟ್ಟತ್ತೆ? ಅಹಂಕಾರವೇ ಹುಟ್ಟದು. ಅಹಂಕಾರ ಹುಟ್ಟಿದ ತಕ್ಷಣ ಏನು? ಅಹಂಕಾರ ಅಂದರೆ ಏನು? ಕೋಪ ಮಾಡಿಕೊಂಡು ಏನು ಅಹಂಕಾರ ರೀ ಇವ್ರಿಗೆ? ಆ ಅಹಂಕಾರ ಅಲ್ಲ. ಅಹಂಕಾರ ಅಂದರೆ ದೇಹಕ್ಕೆ ಅಂಟ್ಕೊಳ್ಳುವುದೇ ಅಹಂಕಾರ. ಇಂಡಿವಿಜುವಾಲಿಟಿ, ನಾನು ಅನ್ನುವಂತಹ ಒಂದು ರೂಪ ಇರುತ್ತಲ್ಲ. ಸ್ವಾಮೀಜಿ ಅಂದರೆ ಹೀಗೆ, ಒಬ್ಬೊಬ್ಬರು ನಮ್ಮ ಮನೆಯೊಳಗೆ ಹೀಗೆ, ಮಗ ಅಂದರೆ ಹೀಗೆ, ಅದೆಲ್ಲ ಅಹಂಕಾರ. ಅದು ಯಾವಾಗ ಹುಟ್ಟತ್ತದು? ಬೆಳಗ್ಗೆ ಎದ್ದಿದ ತಕ್ಷಣ ಹುಟ್ಟತ್ತೆ. ಪ್ರಥಮ ಪ್ರಕಲ್ಪಿತ, ಅದೇ ತಪ್ಪು ತಿಳುವಳಿಕೆ. ಅಲ್ಲಿಯೇ ನಾವು ವಿಚಾರವನ್ನು ಮಾಡಬೇಕು. ಎಲ್ಲಿ ಅದು ಅಹಂಕಾರ ಕಾಣಿಸ್ಕೊಳ್ತಿದೆ? ಆತ್ಮನಲ್ಲಿ ಕಾಣಿಸ್ಕೊಳ್ತಿದೆ. ಆ ಪ್ರತಿಬಿಂಬಗೊಳ್ಳುತ್ತಿರುವಂತಹ ಅಹಂಕಾರ ಅಥವಾ ಚಿದಾಭಾಸ ಆತ್ಮನಲ್ಲಿಯೇ ಗೋಚರವಾಗ್ತಿದೆ. ಆಧಾರ ಉದಾಹರಣೆಯಲ್ಲಿ ನೋಡಿದ್ವಿ, ಸೂರ್ಯ ಹಾಗೂ ಕನ್ನಡಿ ಪ್ರತಿಬಿಂಬ. ಕನ್ನಡಿ ಅನ್ನೋದು ಅಂತಃಕರಣ. ಉದಾಹರಣೆಗೆ ಮೈಂಡ್ ಈಸ್ ಈಕ್ವಲ್ ಟು ಮಿರರ್.
ಆ ಕನ್ನಡಿಯಲ್ಲಿ ಸೂರ್ಯನ ಪ್ರತಿಬಿಂಬಗೊಳ್ಳುತ್ತಿದೆ, ಅದೇ ಜೀವಾತ್ಮ. ಪ್ರತಿಬಿಂಬಗೊಳ್ಳೋದು ಜೀವಾತ್ಮ, ಕೇವಲ ಅಂತಃಕರಣ ಜಡ, ಅದು ಜೀವಾತ್ಮ ಅಲ್ಲ. ಅಂತಃಕರಣದ ಜೊತೆಗೆ ಪ್ರತಿಬಿಂಬಗೊಳ್ಳೋದು ಜೀವಾತ್ಮ. ಅಲ್ಲಿ ಹೊರಗಡೆ ಉದಾಹರಣೆಯಲ್ಲಾದರೆ ನಿಮಗೆ ಸೂರ್ಯನು ಪ್ರತ್ಯೇಕವಾಗಿ ಕಾಣ್ತಾನೆ, ಕನ್ನಡಿಯೂ ಪ್ರತ್ಯೇಕವಾಗಿ ಕಾಣುತ್ತೆ, ಪ್ರತಿಬಿಂಬವು ಡಿಸ್ಟಿಂಕ್ಟ್ ಪ್ರತ್ಯೇಕವಾಗಿದೆ. ಆದರೆ ಈ ಶರೀರದ ಒಳಗಡೆ ಆತ್ಮನೂ ಇದ್ದಾನೆ, ಜೀವಾತ್ಮನೂ ಇದ್ದಾನೆ. ಅದನ್ನು ಬೈಫರ್ಕೇಟ್ ಮಾಡೋದು, ಪೃಥಕ್ ಸ್ಥಿತ, ಕ್ರಮಾತ್ ಪೃಥಕ್ ಸ್ಥಿತ ಅಂತ ಹೇಳಿದ್ರು. ಅದನ್ನು ವಿಭಜನೆ ಮಾಡೋದು ಬಹಳ ಕಷ್ಟ, ಅದ್ರಲ್ಲಿ ತಪ್ಪು ಬಿಡ್ತೀವಿ ನಾವೆಲ್ಲ. ಅದಕ್ಕೆ ಅನ್ಯೋನ್ಯ ಅಧ್ಯಾಸ ಆಗಿದೆ. ಹೊರಗಡೆ ನಾವು ಹೇಳ್ಬೋದು, ಓ ಸೂರ್ಯ ಬೇರೆ, ಅವನು ಪರಮಾತ್ಮ, ಕಾಣಿಸ್ತಾ ಇರುವಂತಹ ಬಿಂಬದಲ್ಲಿ ಅದು ಜೀವಾತ್ಮ ಅಂತ ಹೇಳ್ಬೋದು. ಇಲ್ಲಿ ಅದಕ್ಕೆ ಸುಮಾರು ಜನ ನಾನು ಪೂರ್ಣ ಬ್ರಹ್ಮ ಅಸ್ಮಿ ಅಂತ ಹೇಳ್ಕೊಳ್ಳೋಕೆ ಭಯ ಪಡ್ತಾರೆ. ಯಾಕೆ? ಅಹಂಕಾರ ಬಂದ್ಬಿಡುತ್ತೇನೋ ಅಂತ. ನಾನು ಜ್ಞಾನಿ ಅಂತ ಹೇಳ್ಕೊಳ್ಳೋಕೆ ಎಲ್ಲರೂ ಹಿಂಜರಿತಾರೆ ಅಲ್ವಾ? ಅಹಂಕಾರ ಬರುತ್ತೆ. ಯಾಕೆ? ದೇಹ ಕಂಡುಕೊಂಡಿರೋದ್ರಿಂದ ನಾನು ಅಹಂ ಪೂರ್ಣ ಆನಂದ ಅಸ್ಮಿ ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ. ಹೇಳ್ತೀರಾ? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀರಾ? ಬ್ರಹ್ಮಾಸ್ಮಿ ಅಂತ ಹೇಳ್ಬಿಡ್ತೀವಿ ಸ್ವಾಮೀಜಿ, ಆದರೆ ಅಹಂ ಜ್ಞಾನಿ ಅಂತ ಹೇಳ್ಕೊಳ್ಳೋದು ಕಷ್ಟ. ಏನೋ ಅದು ಜ್ಞಾನಿ ಅಂದರೆ ಅದೇನೋ ಅಂತ ಮನಸ್ಸಿಗೆ ಬಂದುಬಿಟ್ಟಿದೆ ನಮ್ಗೆ, ತಪ್ಪು ತಿಳುವಳಿಕೆ. ಜ್ಞಾನಿ ಅಂದರೆ ಸಿದ್ಧಪುರುಷರು, ನಮ್ಗೆ ಆ ಸಿದ್ಧಿಯೆಲ್ಲ ಇರಬೇಕು, ಅದಲ್ಲ. ಶಂಕರರ ಹಾಗೇನು ಭಾಷ್ಯದಲ್ಲಿ ಹೇಳಿಲ್ವಲ್ಲ, ನಿನಗೆ ಈ ಜ್ಞಾನ ತಿಳಿದ್ರೆ ನೀನು ಜ್ಞಾನಪ್ಪ ಅಂತ ಅಷ್ಟೆ. ಫಿಸಿಕ್ಸ್ ಜ್ಞಾನವನ್ನು ನೀವು ತಿಳಿದ್ರೆ ನೀವು ಫಿಸಿಸಿಸ್ಟಾ ಅಥವಾ ಎಕನಾಮಿಸ್ಟಾ? ಕರಿಬೇಕೋ ಇಲ್ವೋ ಅವನ ಆ ಥರ? ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿದ ಮೇಲೆ ನೀವು ಆಧ್ಯಾತ್ಮಿಕ ಜ್ಞಾನಿಯ ಅಥವಾ ಸಂಸಾರಿನ? ನೀವು ಹೇಳ್ಕೊಳ್ತೀರಾ ಅಹಂ ಪೂರ್ಣ, ಹೇಳೀನಿ ಎಲ್ಲರೂ ಅಹಂ ಜ್ಞಾನೋಸ್ಮಿ ಅಂತ. ನೋಡಿ ನೋಡಿ ಇಷ್ಟು ಹೇಳಿದ್ರು ಬರ್ತಿಲ್ಲ. ಮತ್ತು ಪಾಠ ನಾನು ಹೇಳ್ತಿರ್ಬೋದು ಅಷ್ಟೇ, ನೀವು ಹಾಗೆ ಇರ್ತೀರ, ದಾಸೋಸ್ಮಿ ಭಾವದಲ್ಲೇ ಇರ್ತೀರ. ಇದು ಬಿಡಿ ಸ್ವಾಮೀಜಿ, ಇಷ್ಟು ವರ್ಷ ಆಯಿತು, ಇನ್ನೂ ಬದಲಾವಣೆ ಆಗೋದು ಬಹಳ ಕಷ್ಟ. ಭಗವಂತ ಎಲ್ಲಿವರೆಗೂ ಪ್ರಾರಬ್ಧ ಕಟ್ಟಿದನೋ ಅಲ್ಲಿವರೆಗೂ ಕೇಳ್ತಾ ಇರ್ತೀವಿ ಹೊರತು ನಾವು ಬದಲಾಗೋದಿಲ್ಲ ಅಂದರೆ ಬಹಳ ಕಷ್ಟ. ನಾವು ಮಕ್ಕಳಿಗೆ ಹೇಳ್ತೀವಿ ತಿದ್ದುಗೋ ಅಂತ. ನಾವು ಇಷ್ಟು ಅಡಮೆಂಟ್ ಆಗಿದರೆ ಅಲ್ವಾ? ಯೋಚನೆ ಮಾಡಿ. ಅದಕ್ಕೆ ಶಂಕರರ ಭಾಷ್ಯ ಓದಿದರೆ ಗೊತ್ತಾಗುತ್ತೆ ಅವರು ಎಷ್ಟು ಚೆನ್ನಾಗಿ ಅದನ್ನು ಒಂದೊಂದು ಉಪನಿಷತ್ತಲ್ಲಿಯೂ ವಿಶ್ಲೇಷಣೆ ಮಾಡಿದ್ದಾರೆ. ನೀನು ಪೂರ್ಣ ಬ್ರಹ್ಮ ಅಸ್ಮಿ, ಪೂರ್ಣ ಆನಂದವಾಗಿದೆಯಪ್ಪ. ನೋಡಿ, ಬ್ರಹ್ಮ ಅಂತ ಒಪ್ಕೊಳ್ತೀರಾ ನೀವು, ಆದರೆ ಜ್ಞಾನಿ ಅಂದರೆ ಒಪ್ಕೊಳ್ಳಲ್ಲ. ಪದಭೇದನೆ ಅದನ್ನು ಒಪ್ಕೊಳ್ಳೋಕ್ಕೆ ಸರಿ ಇಲ್ಲ. ಸರಿ, ಅದು ಏನೋ ನೀವು ಹೇಳ್ತಿದ್ದೀರಾ, ಬಲವಂತವಾಗಿ ಒಪ್ತೀವಿ. ಆದರೆ ಆನಂದ ಅಸ್ಮಿ ಇದೆಯಲ್ಲ, ಅದು ಒಪ್ಪೋದಿಲ್ಲ. ಅಹಂ ಪೂರ್ಣ ಸತ್ರೂಪ ಅಸ್ಮಿ ಒಪ್ತೀವಿ, ಅಹಂ ಪೂರ್ಣ ಚಿತ್ರೂಪ ಅಸ್ಮಿ ಒಪ್ತೀವಿ. ಅಹಂ ಪೂರ್ಣ ಆನಂದ ರೂಪ ಒಪ್ಪೋಕ್ಕಾಗೋದೇ ಇಲ್ಲ. ಕಣ್ಣು ಮುಚ್ಚಿದ ತಕ್ಷಣ ಮೈಕೈ ನೋವೆಲ್ಲ ಬರ್ತಿದೆ, ನೀವು ಆನಂದ ಎಲ್ಲ ಹೇಳ್ತೀರಾ ಅಲ್ವಾ? ಆ ಮೈಕೈ ನೋವು ಯಾರಿಗೆ? ಅಹಂಕಾರಕ್ಕ ಅಷ್ಟೆ. ನೋವು ಬಂದಾಗ ಅದು ಹೇಳಬೇಕು, ನೋವು ಬಂದಾಗ ಹೇಳಬೇಕು. ಆವಾಗ ನೀವಿರಲ್ಲ, ಅದಕ್ಕೋಸ್ಕರ ಅದು ನಾನು ಅಂದ್ಕೊಂಡ್ಬಿಡ್ತೀನಿ. ಇವಾಗಾದರೆ ಪರವಾಗಿಲ್ಲ, ನೀವು ಕೇಳ್ತಿರ್ತೀರ ಪ್ರಶ್ನೆ, ಅದಕ್ಕೆ ದೇಹ ಅಂತ ಹೇಳ್ತೀವಿ ಅಂತ. ಅವಾಗ ಅವನಿಗೋ ಸ್ವಾಮೀಜಿ ಇಲ್ಲೇ ಇದ್ದಾರೆ ಅಂತ ಅಂದ್ಕೊಳ್ಬೇಕು, ನಿಮ್ಮ ಮನೇಲಿದ್ದಾರೆ ಹಾಗೆ ಅಂತ. ಅದೊಂದು ಹೇಳಿದ ಮೊನ್ನೆ ಕಳೆದ ಬಾರಿಗೆ ಒಬ್ರಿಗೆ ಹೇಳಿದ್ದೆ ಆಶ್ರಮದಲ್ಲಿ, ಅದು ಬೇರೆ ವಿಕೋಪಕ್ಕೆ ಹೋಯ್ತದು. ಓ ಸ್ವಾಮೀಜಿ ಯಾವಾಗಲೂ ಇಲ್ಲೇ ಇರ್ತಾರೆ, ಅವರು ಆರ ಇದೆ, ಹೀಗೆಲ್ಲ ಶುರು ಆಗೋಯ್ತದು. ಮಿಸ್ಟಿಕ್ ಇದಾಗ್ಬಿಟ್ಟೋಯ್ತು. ಏನು ಹೇಳಿದ್ರು ಭಯ. ಆಮೇಲೆ ಅವ್ರು ನೋಡ್ತಾ ಇರ್ತಾರೆ, ಪಾಪ ನನಗೇನು ಕೆಲಸ ಇಲ್ಲದೆ ಇರೋ ಥರ, ತತ್ವವನ್ನು ತಿಳಿಯೋದಿಲ್ಲ. ಅವ್ರು ಇಲ್ಲಿ ಬಂದು ಕೂತಿದ್ದಾರೆ ಹಾಗೆ ಅಂತಲ್ಲ ತಿಳಿಯೋದು. ಹಾಗಲ್ಲ. ಅಹಂಕಾರ ಅನ್ನುವಂಥದ್ದು ಬೆಳಗ್ಗೆ ಹುಟ್ಟಿದಾಗ ಅದು ಮೊಟ್ಟ ಮೊದಲನೇ ತಪ್ಪು ಮಾಡಿದ್ದೀವಿ ನಾವು. ಶರೀರ ಕಂಡುಕೊಂಡಿದ್ದರಿಂದ ಜಾಗೃತ ಅವಸ್ಥೆ ಪೂರ್ತಿ ಸತ್ಯ ಅಂತ ಆಗೋಯ್ತು. ಜಾಗೃತ ಅವಸ್ಥೆಗೆ ಎಷ್ಟು ಅಂಟಿದ್ದೀವಿ, ಸ್ವಪ್ನ ಬರ್ತಿದೆ ಅಂದರೆ ಜಾಗೃತ ಅವಸ್ಥೆಗೆ ಅಷ್ಟು ರಿಯಾಲಿಟಿ ಸತ್ಯಾಂಶ ಕೊಟ್ಟಿದ್ದೀವಿ ಅಂತ. ಯಾರಿಗೆಲ್ಲ ಸ್ವಪ್ನ ಬರುತ್ತಲ್ಲ ಅವಾಗೇನಾಯಿತು, ಜಾಗೃತ ಅವಸ್ಥೆಗೆ ನೀವು ಬಹಳ ಮುಖ್ಯತ್ವ ಕೊಟ್ಟಿದ್ದೀರಾ ಅಂತ. ಸ್ವಪ್ನ ಬರಲಿಲ್ಲ, ನೀವು ಗೆದ್ರಿ ಆಯಿತಾ. ಮತ್ತು ಯಾವುದೋ ಹಳೆ ಜನ್ಮದೆಲ್ಲ ಬರುತ್ತೆ, ಮತ್ತು ಆ ಜನ್ಮದಲ್ಲಿ ರಿಯಾಲಿಟಿ ಕೊಟ್ಟಿದ್ರಿ ಅಂತ ಅಷ್ಟೆ. ಇಲ್ಲಲ್ಲ ಸ್ವಾಮೀಜಿ,
ಕೆಲವುದೆಲ್ಲ ನಮಗೆ ಒಳ್ಳೆ ಮಾರ್ಗದರ್ಶನ ಸಿಗುತ್ತಲ್ಲ, ಸ್ವಪ್ನದಲ್ಲಿ ಗುರುಗಳು ಬರ್ತಾರೆ, ಎಲ್ಲೋ ದೇವಸ್ಥಾನಕ್ಕೆ ಹೋಗಿರೋ ಥರ ಆಗುತ್ತೆ, ಯಾವುದೋ ಮಂತ್ರೋಪದೇಶ ಆಗುತ್ತೆ, ಅದೆಲ್ಲ ಏನು ಹೇಳ್ತೀರಾ? ಒಂದು ಹಂತದಲ್ಲಿ. ವೇದಾಂತದಲ್ಲಿ ಅದಕ್ಕೆಲ್ಲ ಜಾಗ ಇಲ್ಲ. ಧರ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋದರೆ ಆ ಸ್ವಪ್ನವನ್ನು ಒಂದು ಹಂತಕ್ಕೆ ಬೆಲೆ ಕೊಡ್ಬೋದು, ಅಷ್ಟೇ ಬಿಟ್ಟರೆ ಆತ್ಯಂತಿಕವಾಗಿ ಅದಕ್ಕೆ ಏನು ಫಲ ಇಲ್ಲ. ಇದೇ ಕಡೆ ಹೇಳಿದ್ದೆ ಒಂದು ಸತಿ, ಭಾರತೀ ತೀರ್ಥರು ಹೀಗೆ ಒಬ್ಬ ಬಂದು ಕೇಳಿದ್ರಂತೆ. ನಾನು ಅದೆಲ್ಲ ಇದೀನಿ ಬಿಡಿ, ಬೇರೆ ವಿಚಾರ ಆಯಿತಾ. ಈಗ ನೀವು ಕನ್ಸಲ್ಲಿ ಬಂದಿದ್ರಿ, ಇದು ನಮ್ಮ ಗುರುನಾಥ್ ಹೇಳಿದ್ದು, ಇದು ಸುಮಾರು 2-3 ಸತಿ ಹೇಳಿದ್ದೇನೆ. ಮಂತ್ರೋಪದೇಶ ಮಾಡಬೇಕು ನೀವು ಹಾಗೆ ಅಂತ, ಸುಬ್ರಹ್ಮಣ್ಯಂದು. ಹೌದು, ಓಂ ಶರವಣ ಭವ ಅಂತ ಹೇಳು ಅಂದರು. ಬಂದಿದ್ದಾರೋ ಇಲ್ವಾ ಅಂತಲೂ ಕೇಳಲಿಲ್ಲ. ಆಮೇಲೆ ಕೇಳಿದ್ರು ನಮ್ಮ ಗುರುಗಳೇ, ಇದೇ ಹೌದಾ ಅಂತ. ಅಷ್ಟು ಬಂತಲ್ಲ, ಅಟ್ಲೀಸ್ಟ್ ಅದರಿಂದಾದರೂ ಒಂದು ಧರ್ಮ ಮಾರ್ಗಕ್ಕೆ ಶುರು ಮಾಡಲಿ, ಅನುಷ್ಠಾನ ಮಾಡೋಕ್ಕೆ ಶುರು ಮಾಡಲಿ, ಆಮೇಲೆ ಅವನೇ ಸುಬ್ರಹ್ಮಣ್ಯ ಹೋಮ ಅಂತ ಹೇಳಲಿ ಅಲ್ವಾ. ಅದಾಗಬೇಕು. ಹಾಗೆ ಅಹಂಕಾರ ಬೆಳಗ್ಗೆ ಎದ್ದಿದ ತಕ್ಷಣ ಅದು ಅಂಟ್ಕೊಳ್ಳೋ, ಸಾಧಾರಣವಾಗಿ ಅಂಟತ್ತೆ. ಅದನ್ನು ಆ ಮನಸ್ಸಿನಲ್ಲಿ 2 ಕೋಣೆಗಳನ್ನು ಮಾಡಿಕೊಂಡು, ಅಂಟುವಿಕೆಯ ಅಹಂಕಾರ ಬೇರೆ, ಅಂಟದಿರುವಂತಹ ಅಹಂಕಾರ ಬೇರೆ ಅಂತ ಮಾಡಿಕೊಳ್ಬೇಕು. ಅಂಟದಿರುವಂತಹ ಅಹಂಕಾರವೇ ಯಾತಕ್ಕೆ ನಾನು ಪೂರ್ಣ ಬ್ರಹ್ಮ ಅಂತ ಕರೆಸ್ಕೊಳ್ಳಬೇಕು, ಅದನ್ನು ಕ್ಲೈಮ್ ಮಾಡಬೇಕು, ಅವಧಾರಣೆ ಮಾಡಬೇಕು. ಮೋಕ್ಷ ಯಾರಿಗೆ? ಅಹಂಕಾರಕ್ಕ, ಆತ್ಮಕ್ಕ? ನೋಡಿ, ಅದಲ್ಲಿ ಮೋಕ್ಷ ಯಾರಿಗೆ? ಆತ್ಮಕ್ಕ ಮೋಕ್ಷ. ನಿತ್ಯ ಮುಕ್ತನಾಗಿದ್ದಾನಲ್ಲ ಆತ್ಮ. ಚಿದಾಭಾಸ ಅಂದರೆ ಅಹಂಕಾರ. ದೇಹಕ್ಕ ಮೋಕ್ಷ ದೇಹಕ್ಕ? ಬೇಸಿಕ್ಸೇ ಗೊತ್ತಿಲ್ಲ ನೋಡಿ, ನೇರ ರಾಮಗೀತೆಗೆ ಬಂದ್ಬಿಟ್ಟಿದ್ದೀವಿ. ಶರೀರಕ್ಕೆ ಮೋಕ್ಷ ಸಿಗೋದಿಲ್ಲ, ಯಾಕಂದರೆ ಅದು ಕ್ಷೀಣ ಸ್ವಭಾವ, ಹೋಗುತ್ತದು, ಸುಡ್ತೀವಿ, ಹೂಣ್ತೀವಿ. ಆತ್ಮಕ್ಕೆ ಯಾವಾಗಲೂ ಸಿಗಲ್ಲ, ಯಾಕಂದರೆ ಅದು ಈ ಸದಾ ಮುಕ್ತ ಸ್ವರೂಪ. ಅದು ಈ ಮಿಶ್ರಣ ಆಗಿದೆಯಲ್ವ, ಅಂತಃಕರಣದಲ್ಲಿ ಜೀವಾತ್ಮ ಅನ್ನುವಂತಹ ಅಹಂಕಾರಕ್ಕೆ ಮೋಕ್ಷ. ಆ ಮೋಕ್ಷ ಸಿಗಬೇಕು ಅನ್ನೋದು ವ್ಯವಹಾರದಲ್ಲಿ ಮಾತ್ರ. ಜ್ಞಾನ ಬಂದ ಮೇಲೆ ಅದು ಬಾಧ ಆಗೋಗುತ್ತೆ. ಮೋಕ್ಷವನ್ನು ಗಳಿಸುವವನು ಯಾರೂ ಇಲ್ಲ, ಹಿಂಬಾಲಿಸುವವನು ಯಾರೂ ಇಲ್ಲ. ಈ ಮೋಕ್ಷ ಅನ್ನುವುದೆಲ್ಲ, ಈ ಪದನೇ ಚೇಂಜ್ ಮಾಡಬೇಕು. ಮುಂದಿನ ಸತಿ ಯಾರು ಮಹಾತ್ಮರು ಬಂದರೆ ಮೋಕ್ಷ ಅನ್ನುವ ಪದವನ್ನೇ ಶಂಕರರು ಬಹಳ ಚೆನ್ನಾಗಿ ಮೋಕ್ಷಕ್ಕೆ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಆದರೂ ನಾವು ಅವ್ರನ್ನ ಓದಲ್ವಲ್ಲ, ಬೇರೆ ಗ್ರಂಥಗಳನ್ನೆಲ್ಲ ಓದಿ, ಕಥೆ ಪುಸ್ತಕಗಳನ್ನೆಲ್ಲ ಓದಿ ತಪ್ಪು ತಿಳಿತೀವಿ. ಮೋಕ್ಷ ಸ್ವರೂಪ ಕಿಮ್ ಅಂತ ಅವರು ಒಂದು ಪುಸ್ತಕನೇ ಇದೆ, ಸರ್ವದರ್ಶನ ಸಂಗ್ರಹ, ವಿದ್ಯಾರಣ್ಯರು ಬರೆದಿರೋದು. ಸರ್ವದರ್ಶನ ಸಂಗ್ರಹ ಅವರು ಸ್ವಾಮಿಗಳಾಗಕ್ಕಿಂತ ಮುಂಚೆ ಬರೆದಿದ್ರ ಅಂತ. ಅದರಲ್ಲಿ 33 ರೀತಿಯಾಗಿ ಮೋಕ್ಷವನ್ನು ವಿಶ್ಲೇಷಣೆ ಮಾಡ್ತಾರೆ. 33 ಮತ ಮೋಕ್ಷ ಅಂದರೆ ಏನು ಅಂತ. ಶಂಕರರೊಬ್ಬರೇ ಹೇಳೋದು, ಮೋಕ್ಷ ಅಂದರೆ ನಿನ್ನ ಸ್ವರೂಪ. ನಿನ್ನ ಸ್ವರೂಪ ಅಂದರೆ ದೇಹದ ಸ್ವರೂಪ ಅಲ್ಲ, ಆತ್ಮದ ಸ್ವರೂಪ. ಅದು ಆನಂದದ ಸ್ಥಿತಿ. ಅಹಂಕಾರ ಬೇಕು, ಅದರಿಂದ ಯಾಕೆ ಹೇಳಕ್ಕೆ ಬಂದೆ, ಅಹಂಕಾರವೇ ಮೋಕ್ಷಕ್ಕೆ ಪ್ರಯತ್ನ ಪಡ್ತಿದೆ. ಆನಂದವಾಗಿರಬೇಕು ಅನ್ನೋದು ಎಲ್ಲ ಅಹಂಕಾರ, ಜೀವಾತ್ಮ. ಆತ್ಮ ಅಂತ ತಿಳಿಬೇಡಿ, ಅಥವಾ ಬ್ರಹ್ಮ ಅಂತ ತಿಳಿಬೇಡಿ, ಅದು ತಪ್ಪು. ನನಗೆ ಮೋಕ್ಷ ಬೇಕು, ಯಾಕಂದರೆ ನನ್ನ ಮನಸ್ಸಿನಲ್ಲಿ ತಾನೇ ತಪ್ಪು ತಿಳುವಳಿಕೆ ಇರೋದು. ದೇಹದಲ್ಲಿ ತಪ್ಪು ತಿಳುವಳಿಕೆ ಇಲ್ಲ, ಆತ್ಮನಲ್ಲಿ ತಪ್ಪು ತಿಳುವಳಿಕೆ ಇಲ್ಲ, ನನ್ನ ಮನಸ್ಸಿನಲ್ಲಿದೆ ನಾನು ಯಾರು ಅಂತ. ಆದ್ದರಿಂದ ಮನಸ್ಸಿನಲ್ಲಿ ತಪ್ಪು ತಿಳುವಳಿಕೆ ಇರೋದ್ರಿಂದ ಜ್ಞಾನ ಎಲ್ಲಿ ಬರಬೇಕು? ಮನಸ್ಸಿನಲ್ಲೇ ಬರಬೇಕು. ದೇಹದಲ್ಲಿ ಬಂದರೂ ಉಪಯೋಗ ಆಗಲ್ಲ, ಆತ್ಮನದಲ್ಲಿ ಬಂದರೂ ಉಪಯೋಗ ಆಗಲ್ಲ. ಇಗ್ನೊರೆನ್ಸ್ ಈಸ್ ಇನ್ ದಿ ಮೈಂಡ್, ಸೊ ನಾಲೆಜ್ ಹ್ಯಾಸ್ ಟು ಟೇಕ್ ಪ್ಲೇಸ್ ಇನ್ ದ ಮೈಂಡ್. ಅದಕ್ಕೆ ಜ್ಞಾನ ಒಂದು ದಿವಸ ಬರುತ್ತೆ ಅಂತ ನೀವು ಹುಡುಕ್ತಿದ್ರೆ ಬಹಳ ಕಷ್ಟ. ಒಂದು ದಿವಸ ಬರೋವಂಥದ್ದಲ್ಲ. ಯಾವಾಗ ಈ ಜ್ಞಾನ ಬಂತು, ಆ ಜ್ಞಾನದಲ್ಲೇ ನಿಲ್ತಿರೋ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೆಸರು. ಇವಾಗ ನಾವು ಪಾಠ ನಡೀತಾ ಇರೋದೇನೋ ಪರೋಕ್ಷ ಜ್ಞಾನ. ಪಾಠ ಮಾಡ್ತಿದ್ದಾಗ ಅದು ಬ್ರಹ್ಮ, ಅದು ಆತ್ಮ ಅಂತ ಹೇಳ್ತಿದ್ದೀನಿ. ಅದು ಮನನ ಆದಮೇಲೆ, ನಿಶ್ಚಯ ಆದಮೇಲೆ, ನಿಧಿಧ್ಯಾಸನದಲ್ಲಿ ಕೂತಾಗ ಈ ಜ್ಞಾನ ನಿಷ್ಠೆ ಅಂದರೆ ಸದಾ ಈ ವೃತ್ತಿಯಲ್ಲೇ ಇರೋದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೆಸರು. ಇದು ಒಂದು ದಿವಸ ಬರೋದಿಲ್ಲ. ಮನನದಲ್ಲಿ ನಿಮಗೆ ಗೊತ್ತಾಯಿತು ಅಂದರೆ ಅದೇ ನಿಷ್ಠೆ. ಅದನ್ನು ನಿಧಿಧ್ಯಾಸನ ರೂಪವಾಗಿ ತಂದುಕೊಳ್ಬೇಕು. ಅದು ಬರುತ್ತೆ, ಇವತ್ತು ನಾಳೆಯಿಂದ ಬರ್ಬೋದು. ನಿಧಿಧ್ಯಾಸನ ಹೇಗೆ ಮಾಡೋದು ಅಂತ ರಾಮಚಂದ್ರಮೂರ್ತಿ ತಿಳಿಸ್ತಾನೆ.
ತಿಳಿಬೇಕು ಮೋಕ್ಷ ಯಾರಿಗೆ? ಅಹಂಕಾರಕ್ಕೆ ಆರ್ ಅದರ್ವೈಸ್ ಜೀವಾತ್ಮಕ್ಕೆ. ಆ ಅಹಂಕಾರವನ್ನು ಯಾತಕ್ಕೋಸ್ಕರ ಉಪಯೋಗಿಸ್ಬೇಕು? ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಅಖಂಡಾಕಾರ ವೃತ್ತಿಗೆ ಮಾತ್ರ ಉಪಯೋಗಿಸ್ಬೇಕು, ವ್ಯವಹಾರದಲ್ಲೆಲ್ಲ ಉಪಯೋಗಿಸಬಾರ್ದು. ವ್ಯವಹಾರದಲ್ಲಿ ಏನಾದ್ರು ನೀವು ಉಪಯೋಗಿಸೋ ಥರ ಇದ್ದರೆ ಧರ್ಮದಲ್ಲಿ ಮಾತ್ರ ಉಪಯೋಗಿಸ್ಬೇಕು, ಅರ್ಥಕಾಮದಲ್ಲಿ ಉಪಯೋಗಿಸ್ಬಾರ್ದು ಅದನ್ನು. ಅರ್ಥಕಾಮದಲ್ಲಿ ಉಪಯೋಗಿಸಿದ್ರೆ ಏನಾಗುತ್ತೆ? ಆ ಜೀವಾತ್ಮ ಮರು ಜನ್ಮ ತಗೊಳುತ್ತೆ. ಎಷ್ಟು ಜನ್ಮ ತೊಗೊಂಡಿದ್ದೀವಿ ನಾವು ಅಲ್ವಾ? ಇವಾಗ 60 ವರ್ಷ ಆಯಿತು ಸ್ವಾಮಿ, ನಮಗೆ ಇನ್ಮೇಲಾದರೂ ಪರವಾಗಿಲ್ವ, ಮುಂದಿನ ಜನ್ಮ ತಡಿಬೋದಾ ನಾವು? ಪ್ರಶ್ನೆ ಬರುತ್ತಲ್ವ. ಇಷ್ಟು ವರ್ಷ ಏನೋ ಗೊತ್ತೋ ಗೊತ್ತಿಲ್ಲ ತಪ್ಪು ಮಾಡಿಬಿಟ್ವಿ, ಅರ್ಥಕಾಮದಲ್ಲಿಯೇ ಇದ್ವಿ, ಇವಾಗ ಧರ್ಮಚಿಂತನೆ ಇದೆ, ಮಾಡ್ಬೋದು. ಕತ್ಲು 100 ಜನ್ಮದಿಂದ ಒಂದು ಕೋಣೆಯಲ್ಲಿ ಕತ್ಲಿದ್ರೆ ಅದು ಬೆಳಕು ಬರಬೇಕಂದ್ರೆ ಎಷ್ಟೊತ್ತು ಬೇಕು? ದೀಪ ಹಚ್ಚಿದ ತಕ್ಷಣ ನೀವು 60-70 ಅಂದ್ಕೊಳ್ಬಾರ್ದು. ಇದರಲ್ಲಿ ಆಸಕ್ತಿ ಬರಬೇಕು, ವೇದಾಂತದಲ್ಲಿ ಆಸಕ್ತಿ ಬರಬೇಕು. ಕಥೆಗಳಲ್ಲಿ ಚಿಕ್ಕ ವಯಸ್ಸಿದ್ದಾಗ ನಾನು ಈಗಲೂ ಕತೆ ಪುಸ್ತಕ ಓದ್ತೀನಿ ಅಂತಂದರೆ ಹೇಗಿರುತ್ತೆ ಯೋಚನೆ ಮಾಡಿ. ಈಗಾದರೂ ವೇದಾಂತ ಓದಬೇಕಲ್ವ? ವಾನಪ್ರಸ್ಥಾಶ್ರಮ ಇರೋದು ಯಾತಕ್ಕೆ? ವೇದಾಂತವನ್ನು ಸ್ವಲ್ಪ ಎಕ್ಸ್ಪೋಷರ್ ಸಿಗಬೇಕು. ನಮಗಿದೆಲ್ಲ ಉಕ್ಕಿನ ಕಡಲೆ ಅರ್ಥವಾಗಲ್ಲ, ಅದು ಬಿಯಾಂಡ್ ನಮ್ಮ ಮನಸ್ಸಿಗೆ ನೆಟ್ಟಗಲ್ಲ, ಅದೆಲ್ಲ ತಪ್ಪದು. ಅದನ್ನು ಬ್ರಷ್ ಮಾಡಿಬಿಡಿ, ಮನಸ್ಸಿಂದ ತೆಗೆದುಹಾಕಿ. ಆದರೆ ನಮ್ಮ ಇನ್ಕ್ಯಾಪಬಿಲಿಟಿ, ನಮ್ಮ ಮನಸ್ಸಿಗೆ ವಿಚಾರದಲ್ಲಿ ಅಭ್ಯಾಸ ಇಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ? ನಮಗಲ್ಲ ರೀ, ಅದು ಸ್ವಾಮಿಗಳಿಗೆ, ಇಲ್ಲ ವಿಚಾರದಲ್ಲಿ ಇರೋರಿಗೆ, ನಾವು ಸಂಸಾರವನ್ನು ಕಟ್ಟಿರೋರಿಗೆ ಯಾರಿಗೆ ಅಂತೆಲ್ಲ ಹೇಳ್ತೀವಿ. ಭಯದಿಂದ ತಪ್ಪಿಸ್ಕೊಳಕ್ಕೆ ಹೋಗ್ತೀವಿ. ವೇದಾಂತ ಗ್ರಂಥವನ್ನು ಯಾಕೆ ಮುಟ್ಟಲ್ಲ? ಭಯ. ಅದೇನೋ ಹೇಳುತ್ತೆ, ನಮ್ಗೆ ಅರ್ಥವಾಗಲ್ಲ, ಮತ್ತು ಏನೋ ಆಸೆನೇ ಪಡಬೇಡ ಅನ್ನತ್ತೆ, ಎಲ್ಲವನ್ನು ಬಿಡು ಅನ್ನತ್ತೆ, ಸಂಬಂಧಗಳೆಲ್ಲ ಅಂಟ್ಕೊಂಬೇಡ ಅಂದಿರುತ್ತೆ. ಚಿಕ್ಕ ವಯಸ್ಸಿಂದ ಹುಟ್ಟಿದ್ದೀವಿ ಇದಲ್ಲೇ, ಇವಾಗ ಅಂಟ್ಕೊಂಬೇಡ ಅಂತ ಹೇಗೆ ಬಿಡೋದದು? ಇದೆಲ್ಲ ಭಯ ಹುಟ್ಕೊಳ್ಳುತ್ತೆ. ಅದಕ್ಕೇನು ಮಾಡ್ತೀವಿ? ಸ್ವಾಮಿಗಳ ಹತ್ರ ಬರೋದೇ ಇಲ್ಲ. ಯಾವ ಸ್ವಾಮಿಗಳ ಹತ್ರ? ಪಾಠ ಮಾಡುವ ಸ್ವಾಮಿಗಳ ಹತ್ರನೇ ಬರಲ್ಲ ಅಲ್ವಾ? ಒಬ್ಬರು ಹೇಳಿದ್ರು, ನಾನು ಹೇಳಿದೆ ಎಲ್ಲದಕ್ಕೂ ಒಂದೇ ಉತ್ತರ, ನೀವು ಅಧ್ಯಯನ ಮಾಡಿ ನಿಮ್ಗೆ ಯಾವ ಪ್ರಶ್ನೆನೂ ಸಿಗಲ್ಲ ಅಂದರೆ ನೀವು ಬೇಡ ಇನ್ನೊಬ್ಬರು ಸ್ವಾಮಿಗಳು ನೋಡ್ಕೊಳ್ತೀನಿ ಅಂದರು. ನೀವು ಏನು ಕೇಳಿದ್ರು ಒಂದೇ ಉತ್ತರ ಕೊಡ್ತೀರಾ, ನೀವು ಅಜ್ಞಾನ ಇದೆ ಅಂತೀರಾ. ಅದಕ್ಕೆ ನೀವು ಬೇಡ, ನಮಗೆ ನಮ್ಮ ಪ್ರಶ್ನೆಗೆ, ನಮ್ಮ ಜೀವನದಲ್ಲಿ ಆಗುವಂಥ ತೊಂದರೆಗಳಿಗೆ ಯಾರು ಪರಿಹಾರ ಇರುವಂಥ ಗುರುಗಳ ಹತ್ರ ನಾವು ಹೋಗ್ತೀವಿ. ಸಂತೋಷ ಅಲ್ವಾ? ಇದ್ದಾರೆ ಪಾಪ, ನೀವು ಯಾರೂ ಕೇಳಲ್ಲ, ಭಯ ನಿಮಗೆ. ನಮ್ಮನ್ನು ಟೆಸ್ಟ್ ಮಾಡೋರಿಗೆ ಇರ್ತಾರೆ ಸ್ವಲ್ಪ ಜನ, ಅವ್ರಿಗೆಲ್ಲ ಕ್ಷೇತ್ರ ಪಾಪಿಗಳು ಅಂತ ಶಾಸ್ತ್ರದಲ್ಲಿ ಹೆಸರು ಅಲ್ವಾ? ವೇದಾಂತಕ್ಕೆ ಬರಬೇಕು ಅಂದರೆ ಶ್ರವಣ ಮನನ ನಿಧಿಧ್ಯಾಸನ ಆಗಬೇಕು. ಈ ಪ್ರತಿಯೊಂದು ಶ್ಲೋಕ ಹೇಳ್ತಿರೋದು ಯಾವುದೋ ಒಂದು ಆತ್ಮಕ್ಕೂ ಯಾವುದೋ ಒಂದು ವ್ಯಕ್ತಿಗಂತ ತಿಳಿಬಾರ್ದು, ಇದೆಲ್ಲ ನನಗೆ ಅಂತ. 62 ಶ್ಲೋಕವು ನನಗೆ ರಾಮಚಂದ್ರಮೂರ್ತಿ ಉಪದೇಶ ಮಾಡ್ತಿದ್ದಾನೆ ಅಂತ ಇರಬೇಕು, ಯಾರಿಗೋ ಮಾಡ್ತಿದ್ದಾನೆ ಅಥವಾ ಅವನಿಗೆ ಮಾಡ್ಕೊಳ್ತಿದ್ದಾನೆ ಅಂತಲ್ಲ, ನನಗೆ ಸಾಧಕನಿಗೆ ಮಾಡ್ತಿದ್ದಾನೆ, ಆ ರೀತಿಯಾಗಿರಬೇಕು. ಅದನ್ನು 40ನೇ ಶ್ಲೋಕದವರೆಗೂ ನೋಡಿದ್ವಿ. ಜೀವಾತ್ಮ ಎಲ್ಲಿದ್ದಾನೋ ಅಲ್ಲೇ ಪರಮಾತ್ಮನೂ ಇದ್ದಾನೆ, ಎಲ್ಲಿ ಪರಮಾತ್ಮ ಇದ್ದಾನೋ ಅಲ್ಲೇ ಜೀವಾತ್ಮನೂ ಇದ್ದಾನೆ. ಅದನ್ನು ವಿಭಜನೆ ಮಾಡೋಕ್ಕಾಗೋದೇ ಇಲ್ಲ. ಪರಮಾತ್ಮ ಅಲ್ಲಿದ್ದಾನೆ ಅಂತ ನೀವು ಪರಾಕ್ ನೋಡ್ತಿದ್ರೆ ಅದು ಸಂಸಾರ. ಕೈಲಾಸದಲ್ಲೂ ಇದ್ದಾನೆ, ವೈಕುಂಠದಲ್ಲೂ ಇದ್ದಾನೆ, ಮಣಿದ್ವೀಪದಲ್ಲಿಯೂ ಭಗವತಿ ಇದ್ದಾಳೆ, ಆಯಿತಾ? ನಿಮ್ಮಲ್ಲಿಯೂ ಇದ್ದಾನೆ, ಎಲ್ಲೆಲ್ಲಿಯೂ ಇದ್ದಾನೆ. ಅದನ್ನು ಹೇಳಕ್ಕೆ ಬಂದಿರುವಂತಹ ಈ ಪುರಾಣ ಕಥೆಗಳು, ನರಸಿಂಹ ಪ್ರಹ್ಲಾದನ ಚರಿತ್ರೆ ಎಲ್ಲವೂ ಸ್ತಂಭದಲ್ಲಿಯೇ ಅರಿವಿನ ಚೈತನ್ಯ ಹುಟ್ಟಬೇಕು ಅಂತಂದರೆ ಏನು? ಅಲ್ಲಿ ಏನಾಗಿತ್ತು? ಸ್ತಂಭದಲ್ಲಿ ಸತ್ರೂಪವಾಗಿತ್ತು, ಅದಿನ್ನು ಇದು ಏನಿದು ಪಿಲ್ಲರ್ ಬಿಟ್ಕೊಳ್ಬೇಕು ಅಂದರೆ ಹೊರಗಡೆ ಬಂದಿದ ತಕ್ಷಣ ಏನಾಯ್ತು? ಆ ಆತ್ಮವೇ ಚಿತ್ರೂಪವಾಗಿ ಕಾಣಿಸ್ತು. ಅದನ್ನು ಪ್ರಹ್ಲಾದ ನೋಡಿದ ಅವನಿಗೆ ಸಂತೋಷ ಆಯ್ತು, ಗೊತ್ತಾಯಿತು ಅಲ್ವಾ? ಹಿರಣ್ಯಕಶಿಪು ತಗೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಪ್ರಾಕೃತ ಮನಸ್ಸು. ಪ್ರಹ್ಲಾದನಿಗೆ ಅದನ್ನು ಸ್ವೀಕರಿಸೋ ಮುಡಿಯೈತೆ ಸಂಸ್ಕೃತ ಮನಸ್ಸು. ಹಾಗೆ ಹೊರಗಡೆ ನೋಡಬೇಡಿ,
ಭಗವಂತ ಹೊರಗಡೆ ಇದ್ದಾನೆ ಅಂತ ತಿಳಿಬೇಡಿ, ನಿಮ್ಮಲ್ಲಿಯೇ ಇದ್ದಾನೆ. ಶುರುವಿನ ಪಾಠ. ಇನ್ನು ಬಾಲಪಾಠ ಅಂದರೆ ಹೊರಗಡೆ ಇದ್ದಾನೆ. ಆಮೇಲೆ 2ನೇ ಪಾಠ ಎಲ್ಲರಲ್ಲಿಯೂ ಇದ್ದಾನೆ. 3ನೇ ಪಾಠ ನನ್ನಲ್ಲಿಯೂ ಇದ್ದಾನೆ. 4ನೇ ಪಾಠ ಎಂತಹ ಭಗವಂತ ನಾನು, ಅದು ಹೇಳಬೇಕು ಇವಾಗ. ಎಂತಹ ಭಗವಂತ ನಾನು ತತ್ವಮಸಿ ಮಹಾವಾಕ್ಯದಲ್ಲಿ ನೋಡಿದ್ವಲ್ಲ, ಎಂತಹ ಭಗವಂತ ತತ್ವಮಸಿ ಮಹಾವಾಕ್ಯದಲ್ಲಿ ನೋಡಿದಾಗ ಎಂತಹ ಭಗವಂತ ನಾನು ಇಲ್ಲ, ನೀವು ಅಲ್ಲಿ ನೋಡಿದ್ರು ಸಿಗಲ್ಲ. ಇಲ್ಲ, ಎಂತಹ ಭಗವಂತ ನಾನು ಅಂದರೆ ಆ ತತ್ವಮಸಿ ವಾಕ್ಯದಲ್ಲಿ 5 ಲಕ್ಷ್ಯ ರೂಪವಾದ ಭಗವಂತ ನಾನು. ಯಾಕಂದರೆ ಮೊದಲನೇ 4 ಸ್ಥೂಲ ರೂಪವಾಗಿರೋಂಥ ಭಗವಂತ ನಾನಾಗಕ್ಕೆ ಸಾಧ್ಯವಿಲ್ಲ. ವಿರಾಟ್ ನಾನಾಗಕ್ಕೆ ಸಾಧ್ಯ ಇಲ್ಲ, ಹಿರಣ್ಯಗರ್ಭ ಆಗಕ್ಕೆ ಸಾಧ್ಯ ಇಲ್ಲ, ಈಶ್ವರ ಅಥವಾ ಅಂತರ್ಯಾಮಿ ಆಗಕ್ಕೆ ಸಾಧ್ಯ ಇಲ್ಲ. 5ನೇದಾಗಿರುವಂತಹ ಭಾಗತ್ಯಾಗ ಲಕ್ಷಣದಲ್ಲಾಗಿರುವಂತಹ ಕೇವಲ ಚೈತನ್ಯ ಸ್ವರೂಪ ನಾನಾಗಬಹುದು. ಅದನ್ನು ಭಗವಂತನೂ ತಿಳಿಬೇಕು. ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಭಗವಂತನೂ ಅದನ್ನು ತಿಳಿಬೇಕು.